ಆತ್ಮೀಯ ಮಿತ್ರರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ನಾವು ಯಾಕೆ ಅದನ್ನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡ್ವಲ್ಲ. ಇವತ್ತು ಇನ್ನೂ ಕೆಲವೊಂದನ್ನು ತಿಳ್ಕೊಳ್ಳೋಣ, ಆಯಿತಾ? ಈಗ ಭಗವದ್ಗೀತೆ ಅಂದರೆ ಏನು, ಇದು ಯಾರಿಗೆ ಹೇಳಿದ್ರು ಅನ್ನೋದು ಗೊತ್ತಾಯ್ತು. ಈಗ ನಮಗೆ ಭಗವದ್ಗೀತೆ ಅಂದರೆ ಏನು ಅಂತ ಗೊತ್ತಾಯಿತು. ಅಂದರೆ ಭಗವಂತ ಸ್ವಯಂ ಹೇಳಿರುವಂಥ ಗೀತೆ ಭಗವದ್ಗೀತೆ. ಭಗವಂತ ಯಾರಿಗೆ ಹೇಳಿದ್ದಾನೆ? ಇಲ್ಲಿ ನೋಡೋಕ್ಕೋದ್ರೆ ಅರ್ಜುನನಿಗೆ ಹೇಳಿದ್ದಾನೆ. ಆದರೆ ಅದನ್ನು ನಾವು ಓದಬೇಕಾದ್ರೆ, ನಾವು ತಿಳ್ಕೋಬೇಕಾದ್ರೆ ಇದು ನನಗೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಬೇಕು. ಯಾಕಂದರೆ ಅರ್ಜುನ ಹೆದರಿಸಿರುವಂಥ ಸಂದರ್ಭ ನಮ್ಮ ಜೀವನದಲ್ಲಿ ನಾವು ಕೂಡ ಆ ಸಂದರ್ಭವನ್ನು ಒಂದಲ್ಲ ಒಂದು ಸರಿ ಅದನ್ನು ಎದುರಿಸಲೇಬೇಕಾದಂಥ ಸಂದರ್ಭ ಬರುತ್ತೆ. ಆಗ ನಾವು ಧೃತಿಗೆಡದೆ ಅದನ್ನು ಹೆದರಿಸಬೇಕು ಅಂತಂದಾಗ ಈ ಭಗವದ್ಗೀತೆ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಆಯಿತು, ಈ ವಿಚಾರಗಳನ್ನು ನಾವು ಈಗ ತಿಳ್ಕೊಂಡ್ವಿ. ಆದರೆ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಧರ್ಮಗ್ರಂಥ ಆಗಿರ್ಬೋದು, ಕೆಲವೊಂದು ಒಳ್ಳೆಯ ವಿಚಾರಗಳು ಪ್ರಶ್ನೆಗಳಿಂದ ಶುರುವಾಗುತ್ತೆ. ಎಲ್ಲಿ ಪ್ರಶ್ನೆ ಇರೋದಿಲ್ವೋ ಅಲ್ಲಿ ನೀವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆಯಿತಾ? ನಿಮಗೆ ಪ್ರಶ್ನೆನೇ ಇಲ್ಲ ಅಂದಮೇಲೆ, ನಿಮ್ಗೆ ಆನ್ಸರ್ ಬೇಕಾಗಿಲ್ಲ ಅಂದಮೇಲೆ ಏನಿರುತ್ತೆ? ಏನೂ ತಿಳ್ಕೊಳ್ಳೋದಿರಲ್ಲ. ಸೊ ನಮಗೆ ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆಗಬೇಕು. ಆವಾಗ ಮಾತ್ರ ನಾವು ಒಂದು ವಿಷಯದಲ್ಲಿ ಕರೆಕ್ಟಾಗಿ ಅದನ್ನು ತಿಳ್ಕೊಳಕ್ಕಾಗೋದು. ಇನ್ನೊಂದು ವಿಚಾರ ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ತುಂಬಾ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಇಟ್ಕೊಳ್ಳಿ. ಏನೋ ಒಂದು ಗೊಂದಲ ಆಗೋಗಿರುತ್ತೆ ಮನಸ್ಸಲ್ಲಿ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತಾಗದೇ ಇರೋವಂಥ ಪರಿಸ್ಥಿತಿ ಇರುತ್ತೆ. ಅಥವಾ ಏನೋ ದುಃಖ ಆಗೋಗಿರುತ್ತೆ, ಮನಸ್ಸಿಗೆ ಬೇಜಾರಾಗಿರುತ್ತೆ, ನನಗೇನು ದಾರಿನೇ ತೋರಿಸ್ತಾ ಇಲ್ಲ, ಎಲ್ಲಾದರೂ ಹೋಗ್ಬಿಡ್ಬೇಕಪ್ಪ ಅನಿಸ್ತಾ ಇರುತ್ತೆ. ಈ ಥರ ಏನೋ ಒಂದು ಮನಸ್ಸಿಗೆ ತುಂಬ ಕಷ್ಟಕರವಾದಂಥ ಸ್ಥಿತಿ ಯಾವಾಗಾದರೂ ನಿಮಗಾದಾಗ, ಇದು ಸುಮ್ಮನೆ ಒಂದು ನಾನು ಅದನ್ನು ಮಾಡಿದ್ದೀನಿ, ಅದಕ್ಕೆ ನನ್ನ ಒಂದು ಎಕ್ಸ್ಪೀರಿಯೆನ್ಸಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಅದನ್ನು ಮಾಡಿ ನೋಡಿ. ನಿಮಗೇನಾದರೂ ಆ ಥರ ಒಂದು ದ್ವಂದ್ವದ ಪರಿಸ್ಥಿತಿ ಬಂದಾಗ ಭಗವದ್ಗೀತೆ ತಗೊಳ್ಳಿ. ಆ ಭಗವಂತ ನಿಮ್ಮ ದೇವರು, ನೀವು ಯಾರನ್ನು ಆರಾಧಿಸ್ತೀರೋ ಆ ಭಗವಂತನ ಹೆಸರು ಮತ್ತು ಗುರುವಿನ ಹೆಸರು ತಗೊಂಡು ಸುಮ್ಮನೆ ಒಂದು ಪೇಜು ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಬೆರಳಿಟ್ಟು ತೆಗೀರಿ. ಆ ಪೇಜ್ ತೆಗೆದಾಗ ನಿಮ್ಗೆ ಯಾವುದಾದ್ರೂ ಒಂದು ಶ್ಲೋಕ ಇರುತ್ತಲ್ಲಿ, ಆ ಶ್ಲೋಕವನ್ನು ಓದಿ, ಅದರ ಅರ್ಥನ ಓದಿ, ಅದರ ಭಾವಾರ್ಥವನ್ನು ಓದಿ. ಆ ಭಾವಾರ್ಥವನ್ನು ಓದಿದಾಗ ಅದು ನಿಮಗೆ ರಿಲೇಟೆಡ್ ಆಗಿರುತ್ತೆ, ನಿಮಗೆ ಹೇಳ್ತಾ ಇದ್ದಾರೇನೋ ಅದು. ಅದರಿಂದ ನಿಮಗೆ ಎಷ್ಟು ರಿಲೀಫ್ ಆಗುತ್ತೆ ಅಂದರೆ, ನಿಮಗೆ ಅಲ್ಲೇನೋ ಒಂದು ಆನ್ಸರ್ ಸಿಗುತ್ತೆ ನಿಮಗೆ. ನೀವು ಆ ಸಂದರ್ಭ ಏನು ಎದುರಿಸ್ತಾ ಇರ್ತೀರೋ ಕಂಪ್ಲೀಟಾಗಿಲ್ಲ ಅಂದ್ರೂ ಸ್ವಲ್ಪ ಆದರೂ ನಿಮಗೆ ಅಲ್ಲಿ ಸಮಾಧಾನಕರವಾದಂಥ ಒಂದು ಉತ್ತರ ನಿಮಗೆ ಸಿಕ್ಕಿರುತ್ತೆ, ಸಮಾಧಾನ ಆಗೋ ಅಂಥ ಒಂದು ಸ್ಥಿತಿ ಬಂದಿರುತ್ತೆ. ಅದಕ್ಕೆ ನೀವು ಇದನ್ನು ಬೇಕಾದರೆ ಪ್ರಾಕ್ಟಿಕಲಾಗಿ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ನನಗಾಗಿದೆ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಈ ರೀತಿ ನಮಗೆ ಯಾರೂ ಇಲ್ಲ, ಎಲ್ಲರಿಗೂ ಅಷ್ಟೇ ಒಂದಲ್ಲ ಒಂದು ಸರಿ ನಮ್ಮ ಜೀವನದಲ್ಲಿ ಒಂಟಿತನ ಅನ್ನೋದು ನಮ್ಗೆ ಅನಿಸುತ್ತೆ. ಎಲ್ಲರೂ ಇದ್ದರೂ ಕೂಡ ಅಯ್ಯೋ ನನಗೆ ಯಾರೂ ಇಲ್ವಲ್ಲ, ನನ್ನ ಸಮಾಧಾನ ಮಾಡೋರು ಯಾರೂ ಇಲ್ಲ, ನನ್ನ ಕಷ್ಟನ ಕೇಳೋರು ಯಾರೂ ಇಲ್ಲ, ನನ್ನ ದುಃಖನ ಯಾರ ಹತ್ರ ಅದು ಹೇಳ್ಕೊಬೇಕು ಅನಿಸುತ್ತೆ, ಅಥವಾ ನನಗೆ ಯಾರಾದರೂ ಒಬ್ಬರು ಸಾಂತ್ವನ ಹೇಳಬೇಕು ಅನಿಸುತ್ತೆ. ಅಂತಂದಾಗ ಈ ಭಗವದ್ಗೀತೆ ನಮಗೆ ತುಂಬಾ ಸಹಾಯ ಮಾಡುತ್ತೆ. ನೀವು ಯಾವಾಗಾದರೂ ಬೇಜಾರಾದಾಗ ಸುಮ್ಮನೆ ಭಗವದ್ಗೀತೆ ಎತ್ಕೊಂಡು ಮಧ್ಯ ಯಾವುದೋ ಒಂದು ಪೇಜ್ ತೆಗೆದು ಓದಿ. ಆವಾಗ ನಮ್ಮ ಮನಸ್ಸಿಗೆ ಎಷ್ಟು ನಿರಾಳ ಆಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಪವರು ಆ ಭಗವದ್ಗೀತೆಗಿದೆ. ಇದು ಪ್ರಾಕ್ಟಿಕಲ್ಲಾಗಿ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಇದನ್ನು ಒಂದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆಯಿತು, ಇವಾಗ ನಮಗೆ ಭಗವದ್ಗೀತೆ ಅಂದರೆ ಯಾರಿಗೆ ಹೇಳಿರೋದು, ನಾವು ಯಾಕೆ ಅದನ್ನು ಓದಬೇಕು ಅನ್ನೋದು ಗೊತ್ತಾಯ್ತಲ್ವಾ? ಇದು 5000 ವರ್ಷಗಳ ಹಿಂದೆ ಹೇಳಿರುವಂಥದ್ದು. ಈ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಆ ಹೆಸರುಗಳ ಪ್ರಕಾರ ಅದನ್ನು ಓದ್ಕೊಂಡು ಹೋಗಬೇಕು. ಸರಿ, ಈ ಭಗವದ್ಗೀತೆನ ನಾವು ಒಂದು ಥರ ಟಾನಿಕ್ ಅದು ನಮಗೆ, ಆಯಿತಾ? ಟಾನಿಕ್ ಏನು ಮಾಡುತ್ತೆ ಹೇಳಿ?
ಸ್ವಲ್ಪ ನೀವು ಒಂದೇನೋ ಒಂದು ಎಕ್ಸಾಂಪಲ್ಗೆ ನಿಮಗೆ ಜ್ವರ ಬಂದಿರುತ್ತೆ, ಮೆಡಿಸಿನ್ ತೊಗೋಬೇಕು. ಇವಾಗ ಸದ್ಯಕ್ಕೆ ಸಡನ್ನಾಗಿ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಕರೆಕ್ಟಾ? ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅವರೇನೋ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ನಿನಗೆ ಜ್ವರ ಬಂದಿದೆಯಪ್ಪ, ಇಷ್ಟು ಡಿಗ್ರಿ ಇದೆ, ಈ ಥರ 3 ಥರ ಮಾತ್ರೆ ಬರ್ಕೊಟ್ಟಿದ್ದೀನಿ, ಈ ಥರ ನೀನು ಔಷಧಿನ ಈ ಟೈಮ್ಗೆ ಇಷ್ಟಿಷ್ಟು ತಗೋ, ಈ ರೀತಿ ಇರು ಅಂತಂದ್ಬಿಟ್ಟು ಎಲ್ಲ ಹೇಳ್ಕೊಡ್ತಾರಲ್ವ. ಅದೇ ರೀತಿ ಈ ಭಗವದ್ಗೀತೆನೂ ಕೂಡ, ಭಗವದ್ಗೀತೆಯಲ್ಲಿ ನಾವು ಎಷ್ಟೆಷ್ಟು ಟೈಮ್ಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಭಗವದ್ಗೀತೆಯನ್ನು ನಾವು ಇದು ಯಾರಿಗೋಸ್ಕರ ಮಾಡಿದ್ದಾರೆ ಅಂದರೆ, ಓದಿಲ್ಲದೆ ಇರೋರಿಗೆ ಭಗವದ್ಗೀತೆ ಓದ್ಬೋದಾ ಅಂದರೆ ಏನು ಜ್ಞಾನನೇ ಇರೋದಿಲ್ಲ ಅವನಿಗೆ, ಪ್ರಾಪಂಚಿಕವಾಗಿ ಅವನು ಓದಿರೋದಿಲ್ಲ, 10th ಮಾಡಿರಲ್ಲ, ಅಥವಾ ತುಂಬ ಓದಿರೋರು ಇರ್ತಾರೆ ಅಂಥವರು, ಮತ್ತು ವಿದ್ವಾಂಸರು ಇರ್ತಾರೆ ಅಂಥವ್ರು ಇರ್ತಾರೆ. ಯಾವ ಒಂದು ಜನ ಅಂದರೆ ಯಾವ ಒಂದು ಲೆವೆಲಲ್ಲಿರೋ ಈ ಭಗವದ್ಗೀತೆ ಓದಬೇಕು ಅಂತ ನಮಗೆ ಪ್ರಶ್ನೆ ಬರ್ಬೋದು. ಭಗವದ್ಗೀತೆ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ, ಅವನು ಯಾವುದೇ ಒಂದು ವಿದ್ವಾಂಸನೇ ಆಗಿರಲಿ, ಅವನು ಕಾರ್ಮಿಕನ ಕೂಲಿನೇ ಮಾಡಿರೋನಾಗಿರಲಿ, ಇಂಥವರೇ ಓದಬೇಕು ಅಂತೇನಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಓದಲೇಬೇಕಾದಂಥ, ಅರ್ಥ ಮಾಡಿಕೊಳ್ಳಲೇಬೇಕಾದಂಥ ಒಂದೇ ಒಂದು ಗ್ರಂಥ ಅಂದರೆ ಅದು ಭಗವದ್ಗೀತೆ. ಯಾಕೆ ಅಂತಂದರೆ, ಈ ಭಗವದ್ಗೀತೆ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಅಂತಂದರೆ, ಈಗ ನಮ್ಮ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತರ್ತೀವಿ ಅಂತ ಇಟ್ಕೊಳ್ಳಿ ಮನೆಗೆ. ಆ ವಾಷಿಂಗ್ ಮಿಷಿನ್ ನಾನು ಫಸ್ಟ್ ಟೈಮ್ ಮನೆಗೆ ಬಂದಿರ್ತೀನಿ, ತೊಗೊಂಬಂದಿರ್ತೀನಿ. ಆ ವಾಷಿಂಗ್ ಮಿಷಿನ್ನ ಎಲ್ಲಿ ಏನು ಮಾಡಬೇಕು ಏನೂ ಗೊತ್ತಿರಲ್ಲ ನನಗೆ. ಅದ್ರ ಬಟನ್ ಎಲ್ಲಿದೆ, ಹೆಂಗೆ ಆನ್ ಮಾಡಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟು ಏನು ಹಾಕಬೇಕು, ಏನೋ ಗೊತ್ತಿರೋದಿಲ್ಲ. ಆ ಸಮಯದಲ್ಲಿ ನಮಗೆ ಇದನ್ನು ಮಿಷಿನ್ ಕೊಟ್ಟಿರೋನು ಒಂದು ಇದನ್ನು ತಂದುಕೊಟ್ಟಿರ್ತಾನೆ, ಏನು ಮ್ಯಾನ್ಯುಯಲ್ ಅಂತ ಹೇಳ್ತೀವಲ್ಲ, ಆ ಮ್ಯಾನ್ಯುಯಲನ್ನು ತಂದುಕೊಟ್ಟಿರ್ತಾನೆ. ಅದರಲ್ಲಿ ಬರೆದಿರ್ತಾರೆ, ಇಷ್ಟು ನೀರು ಹಾಕಬೇಕು, ಇಷ್ಟು ಪೌಡ್ರ್ ಹಾಕಬೇಕು, ಇಷ್ಟೊತ್ತು ಅದನ್ನು ತಿರುಗಿಸ್ಬೇಕು, ಆ ಥರ ಒಂದು ಇನ್ಸ್ಟ್ರಕ್ಷನ್ಸ್ ಅದರಲ್ಲಿ ಇರುತ್ತೆ. ಅದು ಇಲ್ಲ ಅಂತಂದರೆ ಅದರ ಜೊತೆಗೆ ಒಬ್ಬನ್ನ ಕಳಿಸಿರ್ತಾರೆ, ಅವನು ಬಂದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾನೆ ನಮಗೆ, ನೋಡಿ ಈ ಥರ ಮಾಡಿ, ಈ ಥರ ಹಾಕಬೇಕು, ಈ ಥರ ಮಾಡಬೇಕು ಅಂತ. ಆವಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ ಒಂದು ವಾಷಿಂಗ್ ಮಿಷಿನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತಂದ್ಬಿಟ್ಟು ಅಲ್ವಾ. ಹಾಗೆಯೇ ಭಗವಂತ ಈ ಪ್ರಪಂಚ ಅನ್ನೋದನ್ನು ಸೃಷ್ಟಿ ಮಾಡಿ ಆ ಪ್ರಪಂಚದಲ್ಲಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ, ಏನು ನೀನು ಹೋಗಿ ಅಲ್ಲಿ ಇರು ಅಂತ. ಬಟ್ ಈ ಪ್ರಪಂಚ ಅಂದಮೇಲೆ ಅದಕ್ಕೊಂದು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ ಮಾಡಿದ್ದಾನೆ ಭಗವಂತ, ಹೀಗೆ ಇರಬೇಕು ಅಂತಂದ್ಬಿಟ್ಟು. ಆದರೆ ನಮಗೆ ಗೊತ್ತಿಲ್ಲ, ಆಯಿತಾ. ಆ ಗೊತ್ತು ಮಾಡಿಸೋ ಅಂಥ ಒಂದು ಮ್ಯಾನ್ಯುಯಲ್ ಅಂತ ಏನು ಹೇಳ್ತೀವೋ ಅದೇ ಈ ಭಗವದ್ಗೀತೆ. ಈ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ವಿಚಾರವನ್ನು ಅವನು ಹೇಳಿದ್ದಾನೆ. ನಾನು ಸೃಷ್ಟಿ ಮಾಡಿರುವಂಥ ಈ ಪ್ರಪಂಚದಲ್ಲಿ ನೀನು ಈ ನಿಯಮಗಳನ್ನು ಪಾಲಿಸಬೇಕು, ನೀನು ಈ ರೀತಿಯೇ ಇರಬೇಕು, ಈ ರೀತಿಯೇ ನೀನು ಇಲ್ಲಿ ನಡ್ಕೋಬೇಕು ಅನ್ನೋದನ್ನು ಒಂದು ಮ್ಯಾನ್ಯುಯಲ್ ರೂಪದಲ್ಲಿ ಈ ಭಗವದ್ಗೀತೆಯನ್ನು ಕೊಟ್ಟು ಕಳಿಸಿದ್ದಾನೆ. ಆಯಿತು ನನಗೆ ಓದೋಕ್ಕೆ ಬರಲ್ಲ, ಈ ಮ್ಯಾನ್ಯುಯಲ್ ಏನು ಅಂತ ನನಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಒಬ್ಬ ಡೆಮಾನ್ಸ್ಟ್ರೇಷನ್ ಮಾಡಿ ಏನು ತೋರ್ಸೋಕ್ಕೆ ಬರ್ತಾರಲ್ವ, ಅದೇ ರೀತಿಯಲ್ಲಿ ಗುರುಗಳನ್ನು ನಮಗೆ ಕೊಟ್ಟಿದ್ದಾನೆ. ಆ ಗುರುಗಳು ನಮಗೆ ಈ ಪ್ರಪಂಚದಲ್ಲಿ ಇರುವಂಥ ನಿಯಮಗಳನ್ನು ಹೇಳ್ಕೊಡ್ತಾರೆ, ಮತ್ತು ಈ ಪ್ರಪಂಚದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತಿಳಿಸಿ ಕೊಡುವಂತಹ ಭಗವಂತನ ಒಬ್ಬ ಸೇವಕರೇ ಗುರುಗಳು. ನೀನೇ ಮ್ಯಾನ್ಯಲ್ ಓದಿ ಅದನ್ನು ಅರ್ಥ ಮಾಡಿಕೊಂಡು ನೀನು ಅದನ್ನು ನಡ್ಕೋಬೇಕು. ಇಲ್ಲ ಅಂತಂದರೆ ಅಲ್ಲಿ ಬಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ತೋರಿಸ್ತಾನಲ್ವ, ಹಿಂಗೆ ಮಾಡಿ ಅಂತ, ಅದು ಯಾರು? ಗುರುಗಳು. ಅವರು ಹೇಳಿದ ದಾರಿನಲ್ಲಾದರೂ ನಾವು ನಡಿಬೇಕು. ನೋಡಪ್ಪ, ಈ ನಿಯಮಗಳು ಈ ರೀತಿ ಇದೆ, ನೀನು ಈ ರೀತಿ ಇರಬೇಕು ಅಂತಂದ್ಬಿಟ್ಟು ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಆ ರೀತಿಯಿಂದಾದರೂ ಇರಬೇಕು. ಎರಡರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ದಾರಿನಲ್ಲಿ ನಾವು ಹೋಗೋದ್ರಿಂದ ಈ ಪ್ರಪಂಚದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಆಗುತ್ತೆ. ಇದು ಇವತ್ತಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹರೇ ಕೃಷ್ಣ.